ಎಲ್ರಿಗೂ ನಮಸ್ಕಾರ ಮಕ್ಕಳೇ, ಇವತ್ತಿನ ತರಗತಿಗೆ ತಾವೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಗದ್ಯವಾದಂತಹ ಭಾಗ್ಯಶಿಲ್ಪಿಗಳು ಈ ಒಂದು ಗದ್ಯ ಭಾಗದ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ನಾನು ನಿನ್ನೆಯ ಒಂದು ಭಾನುವಾರದ ಒಂದು ವಿಶೇಷ ತರಗತಿಯಲ್ಲಿ ನಿಮಗೆ ಭಾಗ್ಯಶಿಲ್ಪಿಗಳು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದೆ. ಜೊತೆಗೆ ಭಾಗ್ಯಶಿಲ್ಪಿಗಳಲ್ಲಿ ಮೊದಲಿಗರಾಗಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಪಾಠದಲ್ಲಿ ಅಧ್ಯಯನವನ್ನ ಮಾಡಿದ್ವಿ ಮಕ್ಕಳೇ. ಸುಮಾರು ಒಂದು 47 ನಿಮಿಷಗಳ ಕಾಲ ಒಂದು ಪಾಠವನ್ನ ಅಧ್ಯಯನವನ್ನ ಮಾಡಿದ್ವಿ. ಆದರೆ ಮೊಬೈಲ್ ಪ್ರಾಬ್ಲಮ್ ಆಗಿ ಬರೀ 27 ನಿಮಿಷ 43 ಸೆಕೆಂಡ್ ಇದೆ, ಅಷ್ಟಕ್ಕೆ ವಿಡಿಯೋ ಕಟ್ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಪಾಠವನ್ನು ಏನು ವಿಡಿಯೋ ಕಟ್ ಆಗಿದೆಯೋ ಅದರಲ್ಲಿ ಮುಂದುವರೆದ ಭಾಗ ಏನು ಕಟ್ ಆಗಿದೆ ಅದನ್ನು ಇವತ್ತು ಮತ್ತೊಮ್ಮೆ ಮಾಡೋಣ ಮಕ್ಕಳೇ. ಹಾಗಾಗಿ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇನ್ನೊಂದಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಮಕ್ಕಳೇ, ಈಗ ಏನು ಒಂದು 27 ನಿಮಿಷಗಳ ಒಂದು ಅವಧಿಯಲ್ಲಿ ನೀವೇನು ನೋಡಿದ್ರು ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವ ಮುಖಾಂತರವಾಗಿ ಇವತ್ತಿನ ತರಗತಿಯ ಒಂದು ಆರಂಭವನ್ನು ಮಾಡೋಣ. ಮೊದಲನೇದಾಗಿ ಭಾಗ್ಯ ಶಿಲ್ಪಿಗಳು. ಈ ಭಾಗ್ಯ ಶಿಲ್ಪಿಗಳು ಅಂದರೆ ಯಾರ ಬಗ್ಗೆ ಪುಸ್ತಕದಲ್ಲಿ ಇಟ್ಟಿದ್ದಾರೆ ಅಂದರೆ, ನಾಲ್ವಡಿ ಒಂದು ಆಧುನಿಕ ಮೈಸೂರು ನಿರ್ಮಾಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಇಬ್ಬರು ಅಂತಾರೆ. ಆ ಇಬ್ಬರು ಯಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅರಸರು ಮೈಸೂರಿನ ಒಡೆಯರು. ಅದೇ ರೀತಿಯಾಗಿ ಅವರ ಹತ್ರ ಒಬ್ಬ ಇಂಜಿನಿಯರ್ ಆಗಿ, ಮಂತ್ರಿಯಾಗಿ, ದಿವಾನರಾಗಿ, ದಿವಾನಗಳು ಅಂದರೆ ಸೇವೆಯನ್ನು ಸಲ್ಲಿಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕುರಿತಂತೆ ಈ ಇಬ್ಬರ ಮಹಾನ್ ಮೇಧಾವಿಗಳ ಕುರಿತಂತೆ ಇರತಕ್ಕಂತಹ ಒಂದು ಗದ್ಯ. ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯ ಸಂಗ್ರಹ ಆದರೆ, ಪಠ್ಯಪುಸ್ತಕ ರಚನಾ ಸಮಿತಿಯ ಸಂಗ್ರಹ ಆದರೆ, ಇನ್ನು ಅದು ಸರ್ ಎಂ ವಿಶ್ವೇಶ್ವರಯ್ಯ ಈ ಪಾಠದ ಒಂದು ಗದ್ಯ ಭಾಗವನ್ನು ಬರೆದಿರ್ತಕ್ಕಂಥವ್ರು ಡಿ.ಎಸ್. ಜಯಪ್ಪ ಗೌಡ ಅವರು ಬರೆದಿರ್ತಕ್ಕಂತಹ ಒಂದು ಗದ್ಯ. ಈಗ ಆಲ್ರೆಡಿ ನಾವು ಕಳೆದ ತರಗತಿಯಲ್ಲಿ ಲೇಖಕರಾಗಿರ್ತಕ್ಕಂತಹ ಡಿ.ಎಸ್. ಜಯಪ್ಪ ಗೌಡ ಅವರ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಪ್ರಶ್ನೆಗಳನ್ನು ನಿಮಗೆ ಕೇಳೋದಾದ್ರೆ, ನಮ್ಮ ಲೇಖಕರಾಗಿರ್ತಕ್ಕಂತಹ ಡಿ.ಎಸ್. ಅಂದ್ರೆ ಅವರ ಡಿ.ಎಸ್. ಜಯಪ್ಪ ಗೌಡ ಅದರ ವಿಸ್ತೃತ ರೂಪ ಏನು ಅಂತ ನೋಡಿದ್ರೆ, ದಾರದ ಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ, ದಾರದ ಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಅಂತಕ್ಕಂಥದ್ದು ಅವರ ಪೂರ್ಣವಾಗಿರ್ತಕ್ಕಂತಹ ಹೆಸರು. ಅವರು ಎಲ್ಲಿ ಮತ್ತು ಎಷ್ಟರಲ್ಲಿ ಹುಟ್ಟಿದ್ರು ಮತ್ತೆ ಎಷ್ಟರಲ್ಲಿ ಹುಟ್ಟಿದ್ರು ಅಂದ್ರೆ 1947 ಅವರು 1947ರಲ್ಲಿ ಅವರು ಹುಟ್ಟಿದ್ದು. ಎಲ್ಲಿ ಹುಟ್ಟಿದ್ರೆ ಹಾಗಾದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದ ಹಳ್ಳಿಯಲ್ಲಿ 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂತಹ ಡಿ.ಎಸ್. ಜಯಪ್ಪ ಗೌಡ ಅವರು ಹುಟ್ಟುತ್ತಾರೆ. ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾಲಯದ
ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸಿದರೆ ಅಂತ ಒಂದು ಮಾಹಿತಿಯನ್ನು ತಿಳ್ಕೊಂಡ್ವಿ. ಜೊತೆಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದಷ್ಟು ಕೃತಿಗಳ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಿದೆ. ಹಾಗಾದ್ರೆ ಯಾವ ಯಾವ ಕೃತಿಗಳನ್ನ ಇವರು ರಚನೆಯನ್ನ ಮಾಡಿದ್ದಾರೆ, ಯಾವ ಯಾವ ಕೃತಿಗಳನ್ನ ರಚನೆ ಮಾಡಿದ್ದಾರೆ ನೋಡಿ. ಯಾವ್ದು 4 ಯಾವ ಯಾವ ಕೃತಿಗಳನ್ನ ರಚನೆ ಮಾಡಿದ್ದಾರೆ? ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕ, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಜೊತೆಗೆ ಮೈಸೂರು ಒಡೆಯರು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾಸಾರಿ ವಿಶ್ವೇಶ್ವರಯ್ಯವರ ಕಾರ್ಯಸಾಧಕರು, ಹೀಗೆ 10 ಕೃತಿಗಳನ್ನ ಇವರು ರಚನೆಯನ್ನ ಮಾಡಿದರೆ. ಇಷ್ಟೆಲ್ಲ ಸಾಹಿತ್ಯ ರಚನೆಯನ್ನ ಮಾಡುವಂತಹ ಲೇಖಗಳನ್ನ ಕೃತಿಗಳನ್ನ ರಚನೆ ಮಾಡುವಂತಹ ಇವರಿಗೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಈ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿದೆ. ಜೊತೆಗೆ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ ಕೂಡ ಇವರು ಭಾಜನರಾಗಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಆರಂಭದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಮೈಸೂರು ಸಂಸ್ಥಾನದ ರಾಜ ಅಂದರೆ ಅರಸರ ಒಂದು ಸಂತತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟನೇ ಅರಸರು? 24ನೇ ಅರಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಪಟ್ಟಾಭಿಷೇಕ ಆಗಿದ್ದು ಎಷ್ಟರಲ್ಲಿ ಪಟ್ಟಾಭಿಷೇಕ ಆಯಿತು ಅವರಿಗೆ? 1895ರಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಆ ಪಟ್ಟಾಭಿಷೇಕ ಆದಂತಹ ಸಂದರ್ಭದಲ್ಲಿ ಅವರ ವಯಸ್ಸು ಎಷ್ಟಾಗಿತ್ತು? 10. ಕೇವಲ 10 ವರ್ಷದ ಬಾಲಕ. ಅವರು 10 ವರ್ಷದ ಬಾಲಕ ಆಗಿರೋದ್ರಿಂದ ಅವರ ರೀಜೆಂಟ್ ಅಂದ್ರೆ ಪ್ರತಿನಿಧಿಯಾಗಿ ಅವರ ತಾಯಿಯಾದ ವಾಣಿ ವಿಲಾಸ ಹೌದಲ್ವಾ? ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1895ರಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದಂತಹ ಸಂದರ್ಭದಲ್ಲಿ ಅವರಿಗೆ 10 ವರ್ಷದ ವಯಸ್ಸಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನೇ ಹಿಡಿದಂತಹ ಅವರ ತಾಯಿಯಾದಂತಹ ವಾಣಿ ವಿಲಾಸ ಅವರು ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ತನ್ನ ಮಗನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲಾ ರೀತಿಯ ಸಕಲ ವಿದ್ಯಾಭ್ಯಾಸವನ್ನ ಕೊಡಿಸೋದರ ಜೊತೆಗೆ ಅದು ಶಸ್ತ್ರಾಭ್ಯಾಸ ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಎಲ್ಲಾ ರೀತಿಯ ವಿದ್ಯಾಭ್ಯಾಸ ಕೊಡಿಸೋದ್ರ ಜೊತೆಗೆ ಇಡೀ ರಾಜ್ಯವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಕ್ಕಂತಹ ಒಂದು ಉನ್ನತವಾದಂತಹ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಂತವರು ವಾಣಿ ವಿಲಾಸ ಅವರು ಆ ಒಂದು ರಾಜರ ಪ್ರತಿನಿಧಿಯಾಗಿ ಅತ್ಯಂತ ಯಶಸ್ಸಿನಿಂದ ಆ ಒಂದು ಕಾರ್ಯವನ್ನ ನಿಭಾಯಿಸ್ತಾರೆ. ತದನಂತರದಲ್ಲಿ ತನ್ನ ಮಗ ಪರವಾಗಿಲ್ಲ ಒಂದಷ್ಟು ವಯಸ್ಸಿಗೆ ಬಂದಿದ್ರೆ ಇನ್ನು ಅವನಿಗೆ ಅಧಿಕಾರವನ್ನ ಕೊಟ್ಟರೆ ಅವನು ಚೆನ್ನಾಗಿ ನಡೆಸ್ತಾನೆ ಅಂತ ಬಿಟ್ಟು ವಾಣಿ ವಿಲಾಸರವರು ತನ್ನ ಮಗನಿಗೆ ಅಧಿಕಾರವನ್ನ ಹಸ್ತಾಂತರಿಸ್ತಾರೆ. ಈ ರೀತಿಯಾಗಿ ಹಸ್ತಾಂತರಿಸಿದ ನಂತರದಲ್ಲಿ ಅವರೊಬ್ಬ ರಾಜರಾಗಿ
ತನ್ನ ಒಂದು ಅಧಿಕಾರದ ನೇರ ಉಸ್ತುವಾರಿಯನ್ನ ತಗೊಳ್ತಾರೆ. ಹಾಗಾದ್ರೆ ಎಷ್ಟರಲ್ಲಿ ನೇರ ಉಸ್ತುವಾರಿಯನ್ನು ಅವರು ತಗೊಂಡ್ರು ಮತ್ತು ಎಷ್ಟರವರೆಗೆ ಅಧಿಕಾರವನ್ನ ನಡೆಸಿದ್ರು, ಎಲ್ಲಿಂದ ನಡೆಸಿದ್ರು? 1902ರಿಂದ 1940 ಸುಮಾರು 38 ವರ್ಷ. 1902ರಿಂದ 1940ರವರೆಗೆ ಅಂದರೆ ಸುಮಾರು ಒಂದು 38 ವರ್ಷಗಳ ಕಾಲ ಇಡೀ ಮೈಸೂರು ರಾಜ್ಯದ ಅರಸೊತ್ತಿಗೆಯ ಅರಸರಾಗಿ ಅಪ್ರತಿಮವಾಗಿರ್ತಕ್ಕಂತಹ ಹಿಂದೆಂದೂ ಕಾಣದಿರ್ತಕ್ಕಂತಹ ಒಂದು ಸಾಧನೆಯನ್ನ, ಪ್ರಗತಿಯನ್ನ, ಏಳಿಗೆಯನ್ನ ಇಡೀ ಮೈಸೂರು ಸಂಸ್ಥಾನದ ಯುಗದಲ್ಲಿ ಅಥವಾ ಕನ್ನಡದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರತಕ್ಕಂಥ ಒಂದು ಯುಗವಾಗಿ ಮಾರ್ಪಟ್ಟಾಗಿರ್ತಕ್ಕಂಥದ್ದು ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ. ಇಷ್ಟು ಆಯ್ತು ಮಕ್ಕಳೇ. ಈಗ ಇದು ಕಳೆದ ತರಗತಿಯಲ್ಲಿ ತಿಳ್ಕೊಳ್ಳುವಂತಹ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ಈಗ ಮಕ್ಕಳು ಇದಾಗಲಿ ನಿನ್ನೆ ಮಾಡಿದ್ದೆ ಕೂಡ, ಅಂದರೆ ವಿಡಿಯೋ ಕಟ್ ಆಗಿರೋದ್ರಿಂದ ಅದನ್ನು ಮತ್ತೆ ಇನ್ನೊಮ್ಮೆ ಮಾಡ್ತಾ ಇದ್ದೀನಿ. ಮಕ್ಕಳೇ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಪುಸ್ತಕವನ್ನು ಓಪನ್ ಮಾಡಿಕೊಂಡು ಮಾದರಿ ಮೈಸೂರು, ಅಲ್ಲಿಂದ ಒಂದಷ್ಟು ಸಮಯಾವಕಾಶವನ್ನು ಮಾಡಿಕೊಡ್ತೀನಿ ನಿಮಗೆ. ಒಂದಷ್ಟು ಸಮಯದಲ್ಲಿ ಆ ಒಂದು ಗದ್ಯ ಭಾಗವನ್ನು ಓದ್ಕೊಳ್ಳಿ ಮಕ್ಕಳೇ. ಮಕ್ಕಳೇ ಪ್ರಸ್ತುತ ಗದ್ಯಭಾಗವನ್ನು ಓದ್ಕೊಂಡಿಸುತ್ತೆ ನೋಡ್ಕೊಳ್ಳಿ. ಈಗ ಪಾಠವನ್ನು ಮುಂದುವರಿಸ್ತಾ ಮಾದರಿ ಮೈಸೂರು 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ್ ಅವರ ಸುಪರ್ದಿಗೆ ಬಂದಿತ್ತು. ಅಂದರೆ ಅದೂ ಕೂಡ ಅವರ ತಾಯಿ ಇರತಕ್ಕಂತಹ ವಾಣಿ ವಿಲಾಸರವರು, ಮಹಾರಾಣಿಯಾದಂತಹ ವಾಣಿ ವಿಲಾಸರವರು ತನ್ನ ಮಗ 10 ವರ್ಷದ ಬಾಲಕನಾಗಿದ್ದ ಆದರೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅಧಿಕಾರವನ್ನು ನಿರ್ವಹಿಸ್ತಾ ಇದ್ರು. ಯಾವಾಗ ತನ್ನ ಮಗ ಪರವಾಗಿಲ್ಲಪ್ಪ, ಅವರ ಒಂದು ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿದೆ, ಅವರಿಗೆ ಮುಕ್ತಾಯ ಆಗಿದೆ ವಿದ್ಯಾಭ್ಯಾಸ, ಅವರಿಗೆ ತನ್ನ ಅಧಿಕಾರವನ್ನು ಕೊಟ್ಟರನ್ನು ಯಶಸ್ವಿಯಾಗಿ ನಡೆಸುತ್ತಾನೆ ಅನ್ನೋ ಒಂದು ನಂಬಿಕೆ ಬಂತು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಆ ಅಧಿಕಾರವನ್ನು ಹಸ್ತಾಂತರಿಸ್ತಾರೆ. ಆ ಅಧಿಕಾರವನ್ನು ಹಸ್ತಾಂತರಿಸಿದ ಯಾವಾಗ ಬಂದ್ರೆ 1902 ಆಗಸ್ಟ್
ಆಗಸ್ಟ್ ತಿಂಗಳ 8ನೇ ತಾರೀಕಂತೆ, ಆಗಸ್ಟ್ 8ನೇ ತಾರೀಕರಂದು ಅಧಿಕಾರವನ್ನು ಸಂಪೂರ್ಣವಾಗಿ ಹಸ್ತಾಂತರಿಸ್ತಾರೆ. ಅಲ್ಲಿನಿಂದ ಸಂಪೂರ್ಣವಾಗಿರ್ತಕ್ಕಂಥ ಮೈಸೂರು ರಾಜ್ಯದ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಬಿಟ್ಟು ಮೈಸೂರು ರಾಜ್ಯದ ದಿಕ್ಕನ್ನೇ ಬದಲಾಯಿಸತಕ್ಕಂತಹ ಒಂದು ಹೆಜ್ಜೆಯನ್ನು ಇಡ್ತಾರೆ. ಆ ಸಂದರ್ಭದಲ್ಲಿ ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಕಣಬದ್ಧರಾಗಿದ್ದು. ಮಕ್ಕಳ ಮೈಸೂರು ರಾಜ್ಯದ ದಿವಾನರಾಗಿ ವಿಶ್ವೇಶ್ವರಯ್ಯ ಅವರು ಸೇವೆ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಈಗಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1902ರಲ್ಲಿ ನೇರ ಉಸ್ತುವಾರಿಯನ್ನು ಅಥವಾ ಅಧಿಕಾರವನ್ನು ವಹಿಸಿಕೊಳ್ತಾರೋ ಅಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಮೈಸೂರು ಸಂಸ್ಥಾನದ ಅಥವಾ ಮೈಸೂರು ಒಡೆಯರ ಅವತ್ತಿನ ಕಾಲದಲ್ಲಿ ಒಬ್ಬ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವ್ರು ಒಬ್ಬರು ಇರ್ತಾರೆ. ಅವರು ಯಾರಂದ್ರೆ ಕೆ ಶೇಷಾದ್ರಿ ಅಯ್ಯರ್. ಕೆ ಶೇಷಾದ್ರಿ ಅಯ್ಯರ್ ಅವರು ಅವತ್ತಿನ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜರ ಅಧಿಕಾರದ ಹಸ್ತಾಂತರದ ಪ್ರಾರಂಭದ ವರ್ಷಗಳಲ್ಲಿ ಇವರು ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇವರ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಎಲ್ಲಾ ವಿಧದಲ್ಲೂ ಅಥವಾ ಎಲ್ಲಾ ಹಂತಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಸಾಧಿಸತಕ್ಕಂಥದ್ದು ಕೇವಲ ಯಾವುದೋ ಒಂದು ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ. ಸಂಪೂರ್ಣ ಅದು ಗ್ರಾಮೀಣ ಆಗಿರ್ಬೋದು, ನಗರ ಆಗಿರ್ಬೋದು, ಜೊತೆಗೆ ಕುಡಿಯ ನೀರಿಂದ ಆಗಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅಥವಾ ಒಂದು ರೈತರಿಗೆ ಅಥವಾ ಅವತ್ತು ಪ್ರಜೆಗಳಿಗೆ ಆಗಿರ್ಬೋದು, ಯಾರಿಗೆ ಏನು ಕಷ್ಟ ಇದೆ, ಏನು ನೋವು ಇದೆ, ಎಲ್ಲಾ ರೀತಿಯ ಒಂದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲಾ ರಂಗಗಳಲ್ಲೂ ಕೂಡ ಅವರಿಗೆ ಬೇಕಾಗಿರತಕ್ಕಂತಹ ಮೂಲ ಸೌಲಭ್ಯಗಳನ್ನು ಒದಗಿಸಿ ಕೊಡುವ ಮುಖೇನ ಅದರ ಒಟ್ಟು ಸಂಪೂರ್ಣವಾಗಿ ಅದರದ್ದು ಸರ್ವತೋಮುಖ ಎಲ್ಲಾ ರಂಗಗಳಲ್ಲೂ ಕೂಡ ಅಭಿವೃದ್ಧಿಯ ಕೆಲಸಕ್ಕೆ ಕಾರ್ಯೋನ್ಮುಖರಾಗುತ್ತಾರೆ. ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಕಣಬದ್ಧರಾಗಿದ್ದರು. ಅವರ ಕಾಲದಲ್ಲಿ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವನ್ನು ಕಾಣದ ಅಭಿವೃದ್ಧಿಯನ್ನ ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಈ ಮಾದರಿ ಮೈಸೂರು ಅಂತಕ್ಕಂತಹ ಒಂದು ಬಿರುದು ಪಡೆಯತಕ್ಕಂಥದ್ದು ಅಷ್ಟು ಸುಲಭ ಮಾತಲ್ಲ ಮಕ್ಕಳೇ. ಇಡೀ ಭಾರತ ಖಂಡದಲ್ಲಿ ಭಾರತ ಆಳುವಂತಹ ಖಂಡ ಯಾವುದಂದ್ರೆ ಯಾವುದು? ಭಾರತ ಖಂಡ ಆಳುವಂತಹ ಪ್ರದೇಶ ಇದು ನಮ್ಮ ಭಾರತ ದೇಶವೇ ಅಲ್ವಾ? ಇಂತಹ ಭಾರತ ದೇಶದಲ್ಲಿ ಯಾವ ಸಂಸ್ಥಾನ ಎನ್ನುವುದು ಮಕ್ಕಳೇ ಸಂಪೂರ್ಣವಾಗಿ ಭಾರತ ಸ್ವತಂತ್ರಗೊಂಡಿರಲಿಲ್ಲ. ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿ ಅಧಿಕಾರವನ್ನ ನಡೆಸ್ತಾ ಇದ್ರು. ಸ್ವತಂತ್ರ ಸಂಗ್ರಾಮ ಚಳವಳಿಗಳು ಕೂಡ ನಡೀತಾ ಇದ್ವು. ಅವೆಲ್ಲರ ಮಧ್ಯೆ ಇಡೀ ಯಾವ ಸಂಸ್ಥಾನವೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಒಂದು ಸಂಪೂರ್ಣ ಎಲ್ಲಾ ರಂಗಗಳಲ್ಲೂ ಕೂಡ ನಾಳೆ ಸರ್ವತೋಮುಖ ಎಲ್ಲಾ ರಂಗಗಳಲ್ಲೂ ಎಲ್ಲಾ ಹಂತಗಳಲ್ಲೂ ಕೂಡ ಅತ್ಯಂತ ಪ್ರಗತಿಯನ್ನ ಅಭಿವೃದ್ಧಿಯನ್ನ ಹೊಂದಿದಂತಹ ಸಂಸ್ಥಾನ ಮೈಸೂರು ಸಂಸ್ಥಾನ ಅಂತಕ್ಕಂಥದ್ದು. ಹಾಗಾಗಿ ಅದನ್ನ ಮಾದರಿ ಮೈಸೂರು. ಯಾರಾದ್ರೂ ಒಬ್ಬ ಹುಡುಗ ಚೆನ್ನಾಗಿ ಓದ್ತಾನೆ ಅಂದ್ರೆ ನಾವೇನ್ ಮಾಡ್ತೀವಿ? ಅವನ ತರ ಚೆನ್ನಾಗಿ ಓದ್ಬೇಕಪ್ಪ, ಎಷ್ಟು ಚೆನ್ನಾಗಿ ಓದ್ತಾನ ಅವನು ನಿಮಗೆ ಮಾದರಿಯಾಗಿರ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಯಾವ್ದಾದ್ರು ಒಂದು ಶಾಲೆ ಅಂತಕ್ಕಂಥದ್ದು ಎಲ್ಲಾ ರಂಗಗಳಲ್ಲೂ ಕೂಡ ಅತ್ಯುತ್ತಮ ಶಾಲೆಯಾಗಿ ಮಾಡಿದ್ರೆ ಅದನ್ನ ನಾವೇಂತ ಕರಿತೀವಿ? ಮಾದರಿ ಶಾಲೆ ಅಂತ ನೋಡ್ತೀವಿ. ಅದರ ಮುಂದೆ ಇರ್ತಕ್ಕಂಥ ಒಂದು ಆ ಶಾಲೆಯಲ್ಲಿ ಸಿಗ್ತಕ್ಕಂಥ ಒಂದು ಶಿಕ್ಷಣ ಸೌಲಭ್ಯ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಪರಿಸರ ಆಗಿರ್ಬೋದು, ಮುಂದೆ ಇರತಕ್ಕಂಥ ಪಾರ್ಕ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಶಾಲಾ ಬಿಲ್ಡಿಂಗ್ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಒಂದು ಮಳೆ ನೀರಿನ ಒಂದು ಕೊಯ್ಲಾಗಿರ್ಬೋದು. ಸೊ ಈ ರೀತಿ ಎಲ್ಲಾ ರಂಗಗಳಲ್ಲೂ ಕೂಡ ಅತ್ಯುನ್ನತವಾಗಿ ಅಲ್ಲಿನ ಒಂದು ಶಾಲೆಯಲ್ಲಿರ್ತಕ್ಕಂಥ ಶಿಸ್ತು ಆಗಿರ್ಬೋದು ಇವೆಲ್ಲವನ್ನ ಸೇರಿಸುತ್ತು ಆ ಶಾಲೆ ಬಹಳ ಉನ್ನತಿಯಲ್ಲಿ ಇದ್ದಿದ್ದ ಸಂದರ್ಭದಲ್ಲಿ ಅದನ್ನ ಮಾದರಿ ಶಾಲೆ ಅಂತ ನಾವು ಕರಿತೀವಿ ಅಲ್ವಾ? ಆ ರೀತಿಯಾಗಿ ಮಾದರಿ ಅಂದರೆ ಇನ್ನೊಬ್ಬರಿಗೆ ಅವರನ್ನು ನೋಡಿ ಕಲಿಯ ಆಗಿರ್ಬೇಕು ಅನ್ನೋದು. ಸೊ ಅವತ್ತಿನ ದಿನ ಮಾದರಿ ಮೈಸೂರು ರಾಜ್ಯವಾಗಿ ಮಾರ್ಪಡುತ್ತೆ. ನಮ್ಮ ಕರ್ನಾಟಕ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಇಡೀ ಭಾರತ ಖಂಡದಲ್ಲಿ ಯಾವ ಒಂದು ಸಂಸ್ಥಾನವೂ
ಸಾಧಿಸದೇ ಇರತಕ್ಕಂತಹ ಒಂದು ಸಾಧನೆಯನ್ನ ಮಾಡಿದಂತಹ ಮತ್ತು ಮಾಡಿ ತೋರಿಸಿದಂತಹ ಕೀರ್ತಿ ಮೈಸೂರು ಸಂಸ್ಥಾನಕ್ಕೆ ಸೇರುತ್ತೆ. ಹಾಗಾಗಿ ಅದು ಮಾದರಿ ಮೈಸೂರು ಅಂತಕ್ಕಂತಹ ಒಂದು ಬಿರುದನ್ನ ಪಡೆದಿದ್ದು ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ನೋಡಿ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಬ್ಬ ರಾಜರಾಗಿದ್ರು ಕೂಡ, ರಾಜರ ವಂಶದಲ್ಲಿ ಹುಟ್ಟಿದ್ರು ಕೂಡ, ರಾಜತ್ವದ ಹಿನ್ನೆಲೆಯನ್ನು ಹೊಂದಿದ್ದರೂ ಕೂಡ ಆ ಒಂದು ರಾಜರ ಒಂದು ಆಡಳಿತದಲ್ಲಿ ಪ್ರಜೆಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಅವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡಬೇಕು, ಅವರ ಅಭಿಪ್ರಾಯಗಳನ್ನು ಕೂಡ ಗೌರವಿಸಬೇಕು ಅಂತಕ್ಕಂಥ ಒಂದು ಅವಕಾಶವನ್ನ ನಮ್ಮ ನಾಲ್ವಡಿ ಕೃಷ್ಣರಾಜ ಅವರು ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಭಾಗದಲ್ಲಿ ಬರ್ತಕ್ಕಂಥದ್ದು ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು. ಪ್ರಜಾಪ್ರತಿನಿಧಿ ಸಭೆ ಪ್ರಜಾಪ್ರತಿನಿಧಿ ಸಭೆ ಏನಿದು? ಪ್ರಜಾಪ್ರತಿನಿಧಿ ಸಭೆ ಅಂದ್ರೆ ಏನು, ಅದರಲ್ಲಿ ಏನೇನಿರುತ್ತೆ, ಯಾರ್ಯಾರು ಇರ್ತಿದ್ರು, ಮತ್ತೆ ಅದು ಸದಸ್ಯರ ಸಂಖ್ಯೆ ಇತ್ತು, ಅಧಿವೇಶನ ಯಾವ ರೀತಿ ನಡೀತಾ ಇದ್ರು, ಎಷ್ಟು ದಿವಸಕ್ಕೋಸ್ಕರ ನಡೀತಾ ಇದ್ರು, ಆ ಒಂದು ಮಾಹಿತಿಗೆ ಸಂಬಂಧಪಟ್ಟಂತಹ ವಿಚಾರ ಮುಂದುವರಿದ ಭಾಗದಲ್ಲಿ ಬರುತ್ತೆ. ನೋಡ್ಕೊಳ್ಳಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ನೂತನ ರೂಪವನ್ನ ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನನ್ನ ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಅಂದ್ರೆ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಈ ಹಿಂದೆನೂ ಕೂಡ ಇತ್ತು. ಕೆ ಶೇಷಾದ್ರಯ್ಯರ ಅವರ ಕಾಲದಲ್ಲೂ ಕೂಡ ಇತ್ತು, ಅವರ ಕಾಲದಲ್ಲಿ ಸ್ಥಾಪನೆಯಾಗಿದ್ದು. ಆದರೆ ಅದರ ಅಷ್ಟೊಂದು ಕಾರ್ಯೋನ್ಮುಖವಾಗಿರಲ್ಲ, ಅಷ್ಟೊಂದು ಪ್ರಬಲವಾಗಿ ಮಾರ್ಪಟ್ಟಿರಲ್ಲ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು. ಯಾವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೋ, ಅಧಿಕಾರ ವಹಿಸಿಕೊಂಡಂತಹ ನಂತರದಲ್ಲಿ ತರುವಾಯ ಆ ಪ್ರಜಾಪ್ರತಿನಿಧಿಯ ಒಂದು ಸ್ವರೂಪ ಅಂತಕ್ಕಂಥದ್ದು, ಆ ಒಂದು ಸಭೆಯ ಒಂದು ದಿಕ್ಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬದಲಾಗುತ್ತೆ. ನಿಜವಾದಂತಹ ಪ್ರಜಾಪ್ರತಿನಿಧಿ ಸಭೆ ಅಂದ್ರೆ ಏನು, ಅದು ಯಾವ ರೀತಿ ಇರಬೇಕು, ಯಾವ ರೀತಿ ಕಾರ್ಯೋನ್ಮುಖವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತಕ್ಕಂತಹ ಒಂದು ಸಂಪೂರ್ಣ ಮಾರ್ಗದರ್ಶನವನ್ನ ನಮ್ಮ ನಾಲ್ವಡಿ ಕೃಷ್ಣರಾಜ ಅವರು ಮಾಡಿಕೊಡ್ತಾರೆ. ಆ ಮುಖೇನ ಆ ಒಂದು ಪ್ರಜಾಪ್ರತಿನಿಧಿ ಸಭೆಯ ದಿಕ್ಕು ಅದು ಕೂಡ ಬದಲಾಗುತ್ತೆ. ಜೊತೆಗೆ ಅದೊಂದು ನೂತನ ರೂಪವನ್ನ ಅಂದ್ರೆ ಹೊಸ ಒಂದು ರೂಪವನ್ನ ಅದು ಅವತ್ತಿನಿಂದ ಅದು ಪಡ್ಕೊಳ್ಳುತ್ತೆ. ಅದರಲ್ಲಿ ವಿಶೇಷವಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಕೂಡ ಅವರು ಜಾರಿಗೆ ತರ್ತಾರಂತೆ. ಎಷ್ಟರಲ್ಲಿ? 1923ರಲ್ಲಿ ಹೊಸ ಕಾನೂನೊಂದನ್ನ ಜಾರಿಗೆ ತರುತ್ತಾರಂತೆ. ಏನಪ್ಪ ಅಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಶಾಸನಬದ್ಧ ಸಂಸ್ಥೆಯನ್ನಾಗಿ ಆ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನ ಮಾರ್ಪಡಿಸ್ತಾರಂತೆ. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ನೋಡಿ, ಭಾರತ ದೇಶದಲ್ಲಿರ್ತಕ್ಕಂತಹ ಯಾವೊಂದು ಸಂಸ್ಥೆಯು ಕೂಡ ಇಂತಹ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನ ತಂದಿದ್ರೂ ಕೂಡ ಅದಕ್ಕೆ ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿಲ್ಲ. ಅಂತಹ ಒಂದು ಕಾರ್ಯಕ್ಕೆ ಶಾಸನಬದ್ಧ ಸಂಸ್ಥೆಯನ್ನಾಗಿ ರೂಪಾಂತರಗೊಳಿಸಿದಂತಹ ಕೀರ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಲ್ಲುತ್ತೆ. ಪ್ರಜಾಪ್ರತಿನಿಧಿ ಸಭೆಯ ವರ್ಷಕ್ಕೆ 2 ಬಾರಿ, 1 ಜೂನ್ ಮಹಾರಾಜರ ವರ್ಧಂತಿ, 2 ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನ ನಡೆಯುತ್ತಿತ್ತು. ಇನ್ನು ಪ್ರಜಾಪ್ರತಿನಿಧಿ ಸಭೆ ಅದರಲ್ಲಿ ಎಷ್ಟು ದಿನಕ್ಕೊಮ್ಮೆ ಅದು ಸಭೆಯನ್ನ ನಡೆಸ್ತಾ ಇತ್ತಂತೆ. ಹಾಗಾದ್ರೆ ಎಷ್ಟು ದಿವಸಕ್ಕೊಮ್ಮೆ ಅಂತಂದ್ರೆ ವರ್ಷಕ್ಕೆ 2 ಸಲ ಸಮಾವೇಶಗೊಳ್ತಾ ಇದ್ರು. ಅಲ್ಲಿ ಆ ಒಂದು ಸಭೆಯಲ್ಲಿ ಅಥವಾ ಒಂದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಹಲವು ಜನ ಭಾಗವಹಿಸ್ತಾ ಇದ್ರು. ಅದು ಹೇಗೆ ಸೆಲೆಕ್ಟ್ ಆಗಿ ಯಾರು ಬರ್ತಾರೆ ಅಂತ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಬರುತ್ತೆ. ಆದರೆ ಅಲ್ಲಿ ಸಭೆಯನ್ನು ನಡೆಸತಕ್ಕಂಥದ್ದು ಪ್ರತಿ 2 ಸಲ ನಡೀತಾ ಇದ್ರೆ ವರ್ಷಕ್ಕೆ 2 ಬಾರಿ, 1 ವರ್ಷಕ್ಕೆ 2 ಸಲ. ಅದು ಯಾವಾಗಪ್ಪ ಅಂದ್ರೆ ಜೂನ್ನಲ್ಲಿ ಮಹಾರಾಜರ
ಹುಟ್ಟುಹಬ್ಬ. ಇನ್ನು ಎರಡನೇದಾದರೆ ದಸರಾ. ವರ್ಧಂತಿ, ಮಹಾರಾಜರ ವರ್ಧಂತಿ ಅಂತ ಬರುತ್ತೆ. ವರ್ಧಂತಿ ಅಂದ್ರೆ ಹುಟ್ಟು ಹಬ್ಬ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಯಾವಾಗ ಅಂತಂದ್ರೆ ಜೂನ್ ತಿಂಗಳಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹುಟ್ಟು ಹಬ್ಬ ಬರ್ತಾ ಇತ್ತು. ಅಂತಹ ಹುಟ್ಟು ಹಬ್ಬವಾಗಿರ್ತಕ್ಕಂಥ ಜೂನ್ ತಿಂಗಳ ಸಂದರ್ಭದಲ್ಲಿ ಆ ಒಂದು ಪ್ರಜಾಪ್ರತಿನಿಧಿ ಸಭೆಯ ಮೊದಲ ಅಧಿವೇಶನ ನಡೀತಾ ಇತ್ತು. ಇನ್ನು ಎರಡನೇ ಅಧಿವೇಶನ ಅಂತಕ್ಕಂಥದ್ದು ದಸರಾ ಸಂದರ್ಭದಲ್ಲಿ ನಡೀತಾ ಇತ್ತಂತೆ. ಮತ್ತೆ ಇದರ ಒಂದು ರೂಪವನ್ನ ಈಗಲೂ ಕೂಡ ಇದೆ. ಹೇಗೆ ಅಂದ್ರೆ ಇದು ಕೆಳಮನೆ. ಇವತ್ತು ನಾವು ಮೇಲ್ಗಡೆ ಸೋಷಿಯಲ್ ಓದಿರ್ತೀವಿ ರಾಜ್ಯಶಾಸ್ತ್ರದಲ್ಲಿ ಮೇಲ್ಮನೆ ಕೆಳಮನೆ ನಾವು ನೋಡಿರ್ತೀವಿ. ಯಾವ ಕೆಳಮನೆ ವಿಧಾನಸಭೆ ಇದ್ರೆ, ಮೇಲ್ಮನೆ ವಿಧಾನ ಪರಿಷತ್. ಇವತ್ತಿನ ಪ್ರಸ್ತುತ ಕರ್ನಾಟಕದಲ್ಲೂ ಕೂಡ ಇದೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆ ಇದೆ. ಇದೇ ಮಾರ್ಗದಲ್ಲಿರ್ತಕ್ಕಂಥವು. ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಕೆಳಮನೆ ಮತ್ತು ಮೇಲ್ಮನೆ. ಇದರ ಕೆಳಮನೆ ಇರತಕ್ಕಂತಹ ವಿಧಾನಸಭೆ ಇದೇ ಮಾರ್ಗದಲ್ಲಿರ್ತಕ್ಕಂಥದ್ದು. ಅಲ್ಲೂ ಕೂಡ ವರ್ಷಕ್ಕೆ 2 ಸಲ ಅಧಿವೇಶನ ನಡೆಯುತ್ತೆ ಅನ್ನೋದನ್ನ ಬಹುಶಃ ತಾವೆಲ್ಲರೂ ಕೂಡ ಕೇಳಿರ್ತೀರಿ. ಜೊತೆಗೆ ಅದನ್ನು ಹೇಗೆ ಕರೀತಾರೆ, ಚಳಿಗಾಲದ ಅಧಿವೇಶನ, ಬೇಸಿಗೆ ಕಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ ನಡೆಸೋದನ್ನ ಬಹುಶಃ ಕೇಳಿರ್ತೀರಿ. ಟಿವಿಗಳಲ್ಲೂ ಕೂಡ ತೋರಿಸಿರ್ತಾರೆ. ಜೊತೆಗೆ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನೋದು ಕೂಡ ಕೇಳಿರ್ತೀರಿ ಅಲ್ವಾ. ಸೊ ಅದೇ ರೀತಿಯಾಗಿ ಏನು ಪ್ರಜಾಪ್ರತಿನಿಧಿ ಸಭೆ ಇರುತ್ತೋ ಆ ಪ್ರಜಾಪ್ರತಿನಿಧಿ ಸಭೆಯ ರೂಪಾಂತರ ಇವತ್ತಿನ ಒಂದು ವಿಧಾನ ಸಭೆಯಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು. ಇನ್ನೊಂದು ಬರುತ್ತೆ ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು. ಅದು ರೂಪಾಂತರಗೊಂಡಿರ್ತಕ್ಕಂಥದ್ದು ವಿಧಾನ ಪರಿಷತ್ ಆಗಿ ರೂಪಾಂತರಗೊಂಡಿರ್ತಕ್ಕಂಥ ಮಕ್ಕಳೇ. ಇದೆಲ್ಲದೂ ಕೂಡ ಮಹಾರಾಜರ ಕಾಲದಲ್ಲಿಯೇ ಇದ್ದಂತಹ ವ್ಯವಸ್ಥೆಗಳು ಇವೆಲ್ಲ. ಹಾಗಾಗಿ ಈಗ ಇದ್ರ ಬಗ್ಗೆ ನೋಡೋಣ. ನೋಡಿ, ಇಂತಹ ಒಂದು ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು 1923ರಲ್ಲಿ ಶಾಸನಬದ್ಧ ಕಾನೂನಾದಂತಹ ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಾಡಾದ ನಂತರದಲ್ಲಿ ವರ್ಷಕ್ಕೆ 2 ಸಲ ಅಧಿವೇಶನ ನಡೆಸ್ತಾ ಇದ್ದಂತೆ, ಸಭೆ ಸೇರ್ತಾ ಇದ್ರಂತೆ. ಅವು ಯಾವ್ಯಾವ ಅಂದ್ರೆ ಜೂನ್ ತಿಂಗಳ ಒಂದು ಮಹಾರಾಜರ ಹುಟ್ಟುಹಬ್ಬದ ಸಂದರ್ಭದಲ್ಲಿ 1 ಸಲ ಅಧಿವೇಶನ ಸಭೆಯನ್ನು ನಡೆಸಿದೆ. ಎರಡನೇದು ದಸರಾ, ಅಕ್ಟೋಬರ್ ತಿಂಗಳಲ್ಲಿ ದಸರಾ ಬರುತ್ತೆ ಅಲ್ವಾ. ಅಕ್ಟೋಬರ್ ತಿಂಗಳಲ್ಲಿ ಬಂದಂತಹ ದಸರಾ ಹಬ್ಬದ ಸಂದರ್ಭದಲ್ಲಿ ಬಹಳ ವೈಭವಯುತವಾಗಿ ನಡೆಸ್ತಾರೆ. ಪ್ರತಿ ವರ್ಷ ಕೂಡ ದಸರಾ ಅಂದ್ರೆ ಮೈಸೂರು ಅಂದ್ರೆ ದಸರಾ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧಿನ ಪಡೆದಿರ್ತಕ್ಕಂತಹ ಒಂದು ದಸರಾ ಮಹೋತ್ಸವ ಇದು. ಅಂತಹ ಒಂದು ದಸರಾ ಹಬ್ಬದ ಸಂದರ್ಭದಲ್ಲಿ ಮತ್ತೊಂದು ಸಲ ಅಧಿವೇಶನವನ್ನು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಭೆಯ ಕಲಾಪಗಳನ್ನು ನಡೆಸುತ್ತಿತ್ತು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನ ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೆಯುತ್ತಿದ್ದವು. ಠರಾವು ಅಂದ್ರೆ ತೀರ್ಮಾನ. ಮಕ್ಕಳೇ, ನ್ಯಾಯಾಲಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸಂದರ್ಭದಲ್ಲಿ ಹೇಳಿದಂಗೆ ಬಜೆಟ್ ಮಂಡನೆ ಮಾಡೋದು ಕೇಳಿರ್ತಾರ ಅಂತೇಳಿ ನೋಡಿ. ಇಲ್ಲೇ ಬಂತು ಆಯವ್ಯಯ ಮಂಡನೆಯನ್ನ ಈ ಒಂದು ಪ್ರಜಾಪ್ರತಿನಿಧಿ ಸಭೆಯ ಸಂದರ್ಭದಲ್ಲಿ ಏನು ಒಂದು ಅಧಿವೇಶನ ನಡೆಸ್ತಾ ಇದ್ದಲ್ಲ, ಜೂನ್ ಮಹಾರಾಜರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಅಧಿವೇಶನ ನಡೆಸ್ತಾರೆ ಅಂತ ಹೇಳಿದ ಅಂತಹ ಸಂದರ್ಭದಲ್ಲಿ, ಹಾಗಾದ್ರೆ ಅಧಿವೇಶನ ನಡೆಸಿದಂತಹ ಸಂದರ್ಭದಲ್ಲಿ ಆ ಅಧಿವೇಶನದಲ್ಲಿ ಅಥವಾ ಒಂದು ಕಲಾಪದಲ್ಲಿ ಏನ್ ಮಾಡ್ತಾರೆ, ಯಾವ್ಯಾವ ಚರ್ಚೆ ಮಾಡ್ತಾರೆ ಅಂತ ಬಂದ್ರೆ ಯಾವ ಒಂದು ಅಂದ್ರೆ ಬಜೆಟ್ ಮಂಡಿಸ್ತಾರೆ. ಅಂದ್ರೆ ಯಾವ ಒಂದು ವಾರ್ಷಿಕ ಬಜೆಟ್, ಆಯವ್ಯಯ ಮಂಡನೆ. ಬಜೆಟ್ ಅಂದ್ರೆ ಅಷ್ಟೇ, ಆಯವ್ಯಯ. ಆಯ ಅಂದ್ರೆ ಆದಾಯ ಬರ್ತಕ್ಕಂಥದ್ದು, ವ್ಯಯ ಅಂದ್ರೆ ಖರ್ಚಾಗ್ತಕ್ಕಂಥದ್ದು. ಅಂದ್ರೆ ನಮ್ಗೆ ಆದಾಯ ಅಂತಕ್ಕಂಥದ್ದು ಯಾವ ಮೂಲೆಗಳಿಂದ ಎಷ್ಟೆಷ್ಟು ಹಣ ಬರುತ್ತೆ, ವ್ಯಯ ಅಂದ್ರೆ ನೆಕ್ಸ್ಟ್ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಎಷ್ಟೆಷ್ಟು ಹಣವನ್ನ ಮೀಸಲಿಟ್ಟಿದ್ದೀವಿ ಅಥವಾ ಖರ್ಚು ಮಾಡಲಿದ್ದೇವೆ. ಸೊ ಇದು ವ್ಯಯ. ಇದು ಸಂಪೂರ್ಣವಾಗಿ ಒಂದು ವರ್ಷಕ್ಕೆ ಒಂದು ಬಜೆಟ್ ಅನ್ನ ಆಯವ್ಯಯ ಪಟ್ಟಿಯನ್ನ ಸಿದ್ಧಪಡಿಸಿ ಅದನ್ನ ಸಂಪೂರ್ಣವಾಗಿ ಈ ಒಂದು ಅಧಿವೇಶನದಲ್ಲಿ ಅಂದ್ರೆ ಏನು ಸಭೆಯನ್ನ ಕರ್ತಾ ಇದ್ರು ಪ್ರಜಾಪ್ರತಿನಿಧಿ ಸಭೆಯ ಒಂದು ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಮಂಡನೆಯನ್ನ ಮಾಡ್ತಾ ಇದ್ರಂತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಕೂಡ ನಡೀತಾ ಇದ್ರಂತೆ. ಅಂದ್ರೆ ಆಯವ್ಯಯ ಮಂಡಿಸಿದ ನಂತರದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ತೀರ್ಮಾನಗಳಿದ್ರೆ ಅದು ಯಾಕಾಗಿ ಇದು ಯಾಕೆ ಅಂದ್ರೆ ಹಾಗೆ ಮಾಡೋದು ಉತ್ತಮ ಪಡಿಸಬಹುದಾಗಿತ್ತು ಅಲ್ಲೇ, ಅಥವಾ ಅಲ್ಲಿ ಲೋಪದೋಷ ಇದ್ದಾಗ ಅದನ್ನ ಸರಿಪಡಿಸಿ. ಸೊ ಈ ರೀತಿಯಾಗಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಏನಾದ್ರೂ ಆಗ್ಬೇಕಾಗಿದ್ರೆ
ಸೊ ಈ ರೀತಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡಬಹುದು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಆ ಒಂದು ಸಭೆಯಲ್ಲಿ ಪಡ್ಕೋಬಹುದಾಗುತ್ತೆ. ಜೊತೆಗೆ ಠರಾವುಗಳಂದ್ರೆ ತೀರ್ಮಾನಗಳು, ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನಗಳನ್ನ ಪಡಿತಕ್ಕಂತಹ ಒಂದು ಅಧಿಕಾರ ಈ ಒಂದು ಪ್ರಜಾಪ್ರತಿನಿಧಿಯ ಸಭೆಯ ಮುಖಾಂತರವಾಗಿ ಮಾಡಬಹುದಾಗಿರುತ್ತದೆ. ಮಂಡಿಸಿ ಮುಂತಾದ ಸಂಸ್ಥೆಯ ಮಾದರಿ ನಡವಳಿಕೆಗಳು ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಿಂದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ನೋಡಿ, ಈ ಒಂದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ರೆ 275 ಸದಸ್ಯರಿದ್ರಂತೆ. 275 ನೋಡಿ ಮಕ್ಕಳೇ, ಸೇಮ್ ಅವರೆಲ್ಲ ನೋಡಿ 275 ಸದಸ್ಯರಿದ್ರು. ಆ ಸದಸ್ಯರು ಹೇಗೆ ಆಯ್ಕೆ ಆಗ್ತಕ್ಕಂದ್ರೆ ಜನಪ್ರತಿನಿಧಿಗಳು, ಜನರು ಆ ಒಂದು ರಾಜ್ಯದಲ್ಲಿರ್ತಕ್ಕಂತಹ ಅಥವಾ ಆ ಒಂದು ಸಂಸ್ಥಾನದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಜನರು ಅಥವಾ ನಾಗರಿಕರು ಈ ಒಂದು 275 ಜನರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. ಸೇಮ್ ಅದೇ ತರ ಆಸ್ ಇಟ್ ಈಸ್ ಇರ್ತಕ್ಕಂಥದ್ದು, ಅದೇ ತರಹದ ವ್ಯವಸ್ಥೆ ಇರ್ತಕ್ಕಂಥದ್ದು ನಮ್ಮ ವಿಧಾನಸಭೆಯ ಎಲೆಕ್ಷನ್ ಕೂಡ, ಚುನಾವಣೆ ಕೂಡ ಇರ್ತಕ್ಕಂಥದ್ದು. ವಿಧಾನಸಭೆಯಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಏನಿದರು, ಆ ಒಂದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡತಕ್ಕಂಥವ್ರು ಸಂಪೂರ್ಣವಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಕನ್ನಡ ನಾಡಿನ ಜನ ಅಂತಕ್ಕಂಥವ್ರು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. 18 ವರ್ಷ ತುಂಬುವಂತಹ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ಕೂಡ, ಅದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಟ್ಟಾರೆ 18 ವರ್ಷ ತುಂಬಿದಂತಹ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಇಂತಹ ಒಂದು ವಿಧಾನಸಭೆಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಅಲ್ವಾ. ಅದೇ ರೀತಿಯ ಈ ವ್ಯವಸ್ಥೆ ಆಗಲೂ ಕೂಡ ಆಯ್ತದೆ. ಅದರ ಮುಂದುವರೆದ ಭಾಗ ಈಗ ವಿಧಾನಸಭೆಗೆ ಬಂದಿರತಕ್ಕಂಥ ಮಕ್ಕಳೇ. ಅದರ ಒಟ್ಟಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಬ್ಬ ರಾಜರಾಗಿದ್ದರೂ ಕೂಡ ತಮ್ಮಲ್ಲೇ ಸಂಪೂರ್ಣವಾಗಿ ಅಧಿಕಾರ ಇದ್ರೂ ಕೂಡ ಅಧಿಕಾರವನ್ನ ವಿಕೇಂದ್ರೀಕರಣವನ್ನು ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ವಿಕೇಂದ್ರೀಕರಣ ಅಂದ್ರೆ ಎಲ್ಲಾ ಅಧಿಕಾರವನ್ನ ತಾನು ಮಾತ್ರ ಇಟ್ಕೊಂಡ್ರೆ ಅಥವಾ ತಾನು ಮಾತ್ರ ನಿಭಾಯಿಸದೆ ಅದನ್ನ ಅಧಿಕಾರವನ್ನ ಹಂಚತಕ್ಕಂಥದ್ದು ಅಥವಾ ಹಸ್ತಾಂತರಿಸತಕ್ಕಂಥದ್ದು ಅಂತಹ ಒಂದು ಉದಾರವಾಗಿರ್ತಕ್ಕಂತಹ ಹೃದಯವನ್ನು ಹೊಂದಿರತಕ್ಕಂಥವ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಸೊ ಇದು ಪ್ರಜಾಪ್ರತಿನಿಧಿ ಸಭೆಗೆ ಸಂಬಂಧಪಟ್ಟಂತಹ ವಿಚಾರ. ಇಷ್ಟು ಏನಪ್ಪ ಅಂದ್ರೆ 1923ರಲ್ಲಿ ಅದೊಂದು ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಡುತ್ತೆ. ಜೊತೆಗೆ ವರ್ಷಕ್ಕೆ 2 ಸಲ ಅಧಿವೇಶನ ನಡೆಯುತ್ತೆ. ಅದ್ಯಾವಪ್ಪ ಅಂದ್ರೆ ಜೂನ್ ಮಹಾರಾಜರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಒಂದಾದರೆ, ಇನ್ನೊಂದು ದಸರಾದ ಸಂದರ್ಭದಲ್ಲಿ. ಹಾಗಾದ್ರೆ ಏನ್ ಮಾಡ್ತಾರೆ ಅದರಲ್ಲಿ ಅಂದ್ರೆ ಆಯವ್ಯಯ ಮಂಡನೆಯನ್ನ ಮಾಡ್ತಾರೆ, ಪ್ರಶ್ನೋತ್ತರಗಳನ್ನ ಮಾಡ್ತಾರೆ, ಜೊತೆಗೆ ತೀರ್ಮಾನಗಳನ್ನ ಕೂಡ ಅಲ್ಲಿ ಆ ಒಂದು ಸಭೆಯಲ್ಲಿ ಕೈಗೊಳ್ತಾರೆ. ಹಾಗಾದ್ರೆ ಎಷ್ಟು ಸದಸ್ಯರಿದ್ರೆ ಅದರಲ್ಲಿ 275 ಜನ ಸದಸ್ಯರು. ಹಾಗಾದ್ರೆ ಅವ್ರನ್ನ ಯಾರು ಅಂದ್ರೆ ಪ್ರತಿನಿಧಿಗಳು, ಆ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ಕೊಳ್ತಾ ಇದ್ರು? ಆ ಒಂದು ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂತಹ ನಾಗರಿಕರು ಆ 275 ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ರಂತೆ ಅಲ್ವಾ. ಇದಿಷ್ಟು ಕೂಡ ಪ್ರಜಾಪ್ರತಿನಿಧಿ ಸಭೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೆ ಇದು ಪ್ರಜಾಪ್ರತಿನಿಧಿ ಸಭೆ ಘೋಷಣೆಗಳು ಕೂಡ ಅರ್ಥ ಆಯ್ತು. ನೆಕ್ಸ್ಟ್ ಮುಂದಿನ ಭಾಗ ನೋಡೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು ಮಕ್ಕಳೇ. ನ್ಯಾಯ ವಿಧೇಯಕ ಸಭೆ. ಹಾಗಾದ್ರೆ ಏನು ನ್ಯಾಯ ವಿಧೇಯಕ ಸಭೆ? ನಾವು ಕೂಡ ಪ್ರಜಾಪ್ರತಿನಿಧಿ ಸಭೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಬಹಳ ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಹಾಗಾದ್ರೆ ನ್ಯಾಯ ವಿಧೇಯಕ ಸಭೆ ಅಂದ್ರೆ ಏನು, ಅದು ಯಾವ ರೀತಿಯಾಗಿ
ಇರುತ್ತೆ ಅನ್ನೋದನ್ನು ನಾವು ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1907ರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನ ಸಹ ಸ್ಥಾಪಿಸಿದರು. ನೋಡಿ, ಇದುವರೆಗೂ ಕೂಡ ಇರ್ತಕ್ಕಂಥದ್ದು ಕೇವಲ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಮಾತ್ರ ಇತ್ತು. ಯಾವುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಧಿಕಾರ ವಹಿಸಿಕೊಳ್ಳಕ್ಕಿಂತ ಮುಂಚಿತವಾಗಿ ಇತ್ತು. ಅದರ ಒಂದು ಹೊಸ ರೂಪವನ್ನ, ಅದನ್ನೊಂದು ಶಾಸ್ತ್ರಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದಂತಹ ಕೀರ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲಿಸಿತು. ಆದರೆ ಈ ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು ಇದುವರೆಗೂ ಕೂಡ ಇರಲಿಲ್ಲ. ಈಗ ಹೊಸದಾಗಿ ಸ್ಥಾಪನೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1907ರಲ್ಲಿ, ಎಷ್ಟರಲ್ಲಿ? 1907ರಲ್ಲಿ ಈ ನ್ಯಾಯ ವಿಧೇಯಕ ಸಭೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಅದರೂ ಕೂಡ ಈ ಒಂದು ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು ಇರಲಿಲ್ಲ. ಈಗ ಪ್ರಥಮ ಬಾರಿಗೆ ಈ ನ್ಯಾಯ ವಿಧೇಯಕ ಸಭೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಯಾಕಾಗಿ ಮಾಡ್ತಾರೆ, ಅದರ ಉದ್ದೇಶ ಏನಿರುತ್ತೆ ಅನ್ನೋದು ನಾವು ನೋಡಬೇಕು. ಇದರ ಸದಸ್ಯರ ಸಂಖ್ಯೆ 50. ನೋಡಿ, ಇದರಲ್ಲಿ ಎಷ್ಟು ಜನ ಇದ್ರು ಅಂದ್ರೆ 50 ಜನ ಇದರ ಸದಸ್ಯರ ಸಂಖ್ಯೆ ಇತ್ತಂತೆ. 50 ಜನ ಸದಸ್ಯರ ಸಂಖ್ಯೆ. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಜನ. ಇದರಲ್ಲಿ ಜನರಿಂದ ಆಯ್ಕೆಯಾದವರು ಎಷ್ಟಪ್ಪ ಅಂತಂದ್ರೆ 22 ಸದಸ್ಯರು ಮಾತ್ರ ಅಂತೆ. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ತಾ ಇತ್ತು. ಇದು ಕೂಡ 2 ಸಲ ಸಭೆ, ಇದು ಸಲ 2 ಸಲ ಸಭೆ ನಡೆಸ್ತಾ ಇತ್ತಂತೆ. ಅದು ಯಾವಾಗಪ್ಪ ಅಂದ್ರೆ ಜೂನ್ ತಿಂಗಳಲ್ಲಿ, ಇನ್ನೊಂದು ಡಿಸೆಂಬರ್ ತಿಂಗಳಲ್ಲೂ ಕೂಡ 2 ಸಲ ಅಧಿವೇಶನವನ್ನ ನಡೆಸ್ತಾ ಇತ್ತಂತೆ. ಜೊತೆಗೆ ಮೇಲ್ಮನೆಯ ರೀತಿಯಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇದ್ದಿದ್ದು. ಮಕ್ಕಳೇ, ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು 1907ರಲ್ಲಿ ಪ್ರಕೃತವಾಗಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಸಹಕಾರದಿಂದ, ಪ್ರೋತ್ಸಾಹದಿಂದ ಪ್ರಪ್ರಥಮವಾಗಿ ಸ್ಥಾಪನೆಯಾಗುತ್ತೆ. ಇದರ ಒಟ್ಟು ಸದಸ್ಯರ ಸಂಖ್ಯೆ 50. ಆ 50 ಸದಸ್ಯರಲ್ಲಿ ಜನರಿಂದ ಆಯ್ಕೆಯಾದಂತವರು 22 ಜನ ಮಾತ್ರ. ಇನ್ನ ಇದು ಕೂಡ ಪ್ರಜಾಪ್ರತಿನಿಧಿ ಸಭೆಯ ತರನೇ ವರ್ಷಕ್ಕೆ 2 ಸಲ ಅಧಿವೇಶನ ನಡೆಸ್ತಾ ಇತ್ತು, ಸಭೆಯನ್ನ ನಡೆಸ್ತಾ ಇತ್ತು. ಅದು ಯಾವಾಗಪ್ಪ ಅಂದ್ರೆ ಜೂನ್ ತಿಂಗಳಲ್ಲಿ 1 ಸಲ ಅಧಿವೇಶನ ಕರೆದ್ರೆ ಮತ್ತೊಂದು ಸಲ ಡಿಸೆಂಬರ್ ತಿಂಗಳಲ್ಲಿ ಕೂಡ. ಇದು ಕೂಡ ಸೇಮ್ ಚಳಿಗಾಲದ ಅಧಿವೇಶನ, ಬೇಸಿಗೆಕಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ ಅನ್ನೋ ರೀತಿಯಾಗಿ 2 ಸಲ ವರ್ಷಕ್ಕೆ ಈಗಲೂ ಕೂಡ ಇದೇ ತರ ನಡೀತಾ ಇದೆ. ಇದನ್ನ ಮೇಲ್ಮನೆ ಅಂತಲೂ ಕೂಡ ಕರಿತಾ ಇರುತ್ತೆ. ಪ್ರಜಾಪ್ರತಿನಿಧಿ ಸಭೆ ಕೆಳಗಡೆ ಮನೆ ಆದರೆ ಇದು ಮೇಲ್ಮನೆ ಆಗಿರ್ತಂತೆ. ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು ಈ ಒಂದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕೈಗೊಂಡಂತಹ ಎಲ್ಲಾ ತೀರ್ಮಾನಗಳನ್ನ ವಿಮರ್ಶೆ ಮಾಡತಕ್ಕಂತಹ ಅಧಿಕಾರವನ್ನ ಅಥವಾ ಪ್ರಶ್ನೆ ಮಾಡತಕ್ಕಂತಹ ಅಧಿಕಾರವನ್ನ ಈ ಒಂದು ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು ಹೊಂದಿತ್ತಂತೆ. ಇದು ಒಪ್ಪಿಕೊಂಡೆ ಮಾತ್ರ ಒಂದು ತೀರ್ಮಾನ ಅಂತಕ್ಕಂಥದ್ದು, ಅಧಿಕಾರ ಅಂತಕ್ಕಂಥದ್ದು ಅಂಗೀಕೃತ ಆಗ್ತಾ ಇತ್ತು. ಆ ಒಂದು ಯಾವುದಾದ್ರು ಒಂದು ತೀರ್ಮಾನ ಕಾರ್ಯರೂಪಕ್ಕೆ ಜಾರಿ ಮಾಡ್ತಾ ಇತ್ತು, ಕಾರ್ಯರೂಪಕ್ಕೆ ಬರ್ತಾ ಇತ್ತು. ಒಂದು ವೇಳೆ ಇದು ತಿರಸ್ಕರಿಸಿದ್ದೇ ಆಗಿದ್ರೆ ಅಥವಾ ಇದು ಈ ಒಂದು ಸಭೆ ಒಪ್ಪಿಗೆ ಕೊಡಲಿಲ್ಲ ಅಂತಂದ್ರೆ ಆ ಒಂದು ತೀರ್ಮಾನವನ್ನ ಜಾರಿಗೆ ತರ್ತಾನೆ ಇರಲಿಲ್ಲಂತೆ. ಅಂತಹ ಒಂದು ಉನ್ನತವಾಗಿರ್ತಕ್ಕಂತಹ ಒಂದು ಅಧಿಕಾರವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ನ್ಯಾಯ ವಿಧೇಯಕ ಸಭೆಯಲ್ಲಿದ್ದಂತಹ ಈ ಒಂದು ಸದಸ್ಯರಿಗೆ ಅಥವಾ ಈ ಒಂದು ನ್ಯಾಯ ವಿಧೇಯಕ ಸಭೆಗೆ ಕೊಟ್ಟಿದ್ರು ಅಂದ್ರೆ ತಪ್ಪಾಗಲ್ಲ. ನೋಡಿ, ಈ ಪ್ರಜಾಪ್ರತಿನಿಧಿ ಸಭೆಯನ್ನ
ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಈ ಸಭೆಯಲ್ಲಿದ್ದು ಮುಖ್ಯವಾಗಿ ಯಾವುದೇ ಕಾನೂನುಗಳನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಈ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು. ನೋಡಿ ಮಕ್ಕಳೇ, ನ್ಯಾಯ ಪ್ರಜಾಪ್ರತಿನಿಧಿ ಸಭೆಯ ಮುಖಾಂತರವಾಗಿ ಕೈಗೊಂಡಂತಹ ಒಂದು ಆಯವ್ಯಯ ಮಂಡನೆ ಆಗಿರ್ಬೋದು ಅಥವಾ ತೀರ್ಮಾನಗಳಾಗಿರ್ಬೋದು ಅಥವಾ ಯಾವುದೋ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದೋ ಶಾಸ್ತ್ರ ಆಗಿರ್ಬೋದು, ಏನೇ ಇದ್ರೂ ಕೂಡ ಆ ಎಲ್ಲಾ ವಿಚಾರಗಳನ್ನ ತೀರ್ಮಾನಗಳನ್ನ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಸಂಪೂರ್ಣ ಅಧಿಕಾರ ಈ ಒಂದು ನ್ಯಾಯ ವಿಧೇಯಕ ಸಭೆ ಹೊಂದಿತ್ತು. ಜೊತೆಗೆ ಯಾವುದೇ ಒಂದು ಆಯವ್ಯಯ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದು ಹೊರೆ ಆಗುತ್ತೆ, ಇದು ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತಹ ಒಂದು ಹೊರೆಯನ್ನ ಅಂದ್ರೆ ಸರ್ಕಾರದ ಹಣವನ್ನ ಕಡಿಮೆ ಮಾಡತಕ್ಕಂತಹ ಒಂದು ಆ ಒಂದು ಕೆಲಸ ಕಾರ್ಯಕ್ಕೆ ಒಂದು ಹಣವನ್ನ ಖರ್ಚು ವೆಚ್ಚವನ್ನ ಕಡಿಮೆ ಮಾಡತಕ್ಕಂತಹ ಅಧಿಕಾರವನ್ನ ಕೂಡ ಹೊಂದಿತ್ತಂತೆ. ಜೊತೆಗೆ ಆ ಒಂದು ಯಾವುದೋ ಕೆಲಸ ಕಾರ್ಯಗಳನ್ನ ಅಥವಾ ತೀರ್ಮಾನಗಳನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಸಂಪೂರ್ಣ ಅಧಿಕಾರ ಈ ಒಂದು ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು ಹೊಂದಿತ್ತಂತೆ. ಮಕ್ಕಳೇ, ಇದೇ ರೀತಿಯಾಗಿ ಪ್ರಸ್ತುತ ಸನ್ನಿವೇಶಕ್ಕೆ ನಾವು ನೋಡೋದಾದ್ರೆ ಜಸ್ಟ್ ಒಂದ್ಸರಿ ಹೇಳೋದಾದ್ರೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಇನ್ನೂರ 75 ಜನ ಇರಲ್ವಾ, ಇದರಲ್ಲಿ ಕೇವಲ 50 ಜನ ಮಾತ್ರ ಇದ್ರು. ನೋಡಿ ಮಕ್ಕಳೇ, ಇಷ್ಟೇ ಈಗ ಇರ್ತಕ್ಕಂಥದ್ದು ಮತ್ತೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಇರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾನು ಬರೆದಿದ್ದೀನಿ ಶಾರ್ಟ್ ಆಗಿ. ಪ್ರಜಾ ಮೇಲ್ಮನೆಯ ರೂಪದಲ್ಲಿ ಇರ್ತಕ್ಕಂತಹ ಒಂದು ಪ್ರಜಾಪ್ರತಿನಿಧಿ ಸಭೆಯ ರೂಪಾಂತರಗೊಂಡಿರ್ತಕ್ಕಂಥದ್ದು ವಿಧಾನಸಭೆಯಾಗಿ ಇವತ್ತು ಮಾರ್ಪಾಡಾಗಿದೆ. ಅಲ್ಲೂ ಕೂಡ ವರ್ಷಕ್ಕೆ 2 ಸಲ ಅಧಿವೇಶನ ನಡೀತಾ ಇತ್ತು, ಇಲ್ಲೂ ಕೂಡ ವರ್ಷಕ್ಕೆ 2 ಸಲ ಅಧಿವೇಶನ ನಡೆಯುತ್ತೆ. ಮಹಾರಾಜರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ಒಂದು ಸಲ ನಡೆದರೆ, ಎರಡನೇದು ದಸರಾ ಮಹೋತ್ಸವದ ಸಂದರ್ಭ ನಡೀತಿತ್ತು. ಇಲ್ಲೂ ಕೂಡ ಬೇಸಿಗೆಗಾಲದ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನದಲ್ಲಿ 2 ಸಲ ಸಭೆ ನಡೆಯುತ್ತೆ. ಅದೇ ರೀತಿಯಾಗಿ ಇನ್ನು ಮೇಲ್ಮನೆಯ ರೂಪದಲ್ಲಿರ್ತಕ್ಕಂಥದ್ದು ನ್ಯಾಯ ವಿಧೇಯಕ ಸಭೆ ಅಂತಕ್ಕಂಥದ್ದು. ಈ ನ್ಯಾಯ ವಿಧೇಯಕ ಸಭೆ ಇವತ್ತು ವಿಧಾನ ಪರಿಷತ್ತಾಗಿ ಮಾರ್ಪಾಡಾಗಿದೆ. ಅವತ್ತಿನ ಸದಸ್ಯರ ಸಂಖ್ಯೆ 60 ಜನ ಇದ್ರು, ಈಗ 75 ಜನ ಇದ್ದಾರೆ. ಇಲ್ಲೂ ಕೂಡ 275 ಜನ ಇದ್ದಾರೆ, ಈಗ 224 ಇದ್ದಾರೆ. ಇವರೆಲ್ಲರೂ ಕೂಡ ಜನರಿಂದ ಆಯ್ಕೆಯಾದವರು. ಇವರು ಕೂಡ ವಿಧಾನಸಭೆಗೆ ಜನರಿಂದಲೇ 18 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ನಾಗರಿಕ ಕೂಡ ಆಯ್ಕೆ ಮಾಡತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ 50 ಸದಸ್ಯರಲ್ಲಿ 22 ಸದಸ್ಯರನ್ನ ಜನರ ಪ್ರತಿನಿಧಿಗಳು ಜನರು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈ ವಿಧಾನ ಪರಿಷತ್ನ 75 ಸದಸ್ಯರನ್ನ ಕೂಡ ಯಾವುದೇ ಶಿಕ್ಷಕರ ಕ್ಷೇತ್ರದಿಂದ ಅಥವಾ ಪದವೀಧರ ಕ್ಷೇತ್ರದ ಮುಖಾಂತರವಾಗಿ ಈ ರೀತಿಯಾಗಿ ಆಯ್ಕೆ ಮಾಡತಕ್ಕಂಥ ಒಂದು ಅಧಿಕಾರ ಇರ್ತಕ್ಕಂಥದ್ದು. ಇದಿಷ್ಟು ಕೂಡ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಇದರ ಒಂದು ಮುಂದುವರಿದ ಭಾಗವನ್ನು ಮಾಡೋಣ.
ಇಷ್ಟು ಕೆಲಸ. ಇದುವರೆಗೂ ಕೂಡ ತರಗತಿಯನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.